ನಿನ್ನೆ ಒಂದು ಸಾಮೂಹಿಕ ಮದುವೆಗೆ ಹೋಗಿದ್ದಾರೆ. ಸಾಮೂಹಿಕ ಮದುವೆಗೆ ಹೋಗಿ ಅಲ್ಲಿ ಹಿಂದೂಗಳ ಸಾಮೂಹಿಕ ಮದುವೆ, ಅದು ಹಿಂದೂಗಳದು ಸಾಮೂಹಿಕ ಮದುವೆ. ಅಲ್ಲಿ ಹೋಗಿ ಹೇಳಿದ್ದಾರೆ, ಬುದ್ಧವಾದ ಹೇಳಿದ್ದಾರೆ ಎಲ್ಲರಿಗೂ, ಹಿಂದೂಗಳಿಗೆಲ್ಲ, ನೀವು ಎರಡೇ ಮಕ್ಕಳು ಮಾಡಿ, ಎರಡು ಮಕ್ಕಳ ಮೇಲೆ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಕೈಲಿ ಸಾಕೋಕ್ಕಾಗಲ್ಲ, ಮದುವೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಬುದ್ಧವಾದವನ್ನು ಮುಖ್ಯಮಂತ್ರಿ ಹೇಳ್ತಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಇದನ್ನೇ ಹೋಗಿ ನೀವು ಆ ಸಾಬ್ರ ಹತ್ರ ಹೋಗಿ, ಆ ಮುಸಲ್ಮಾನರ ಹತ್ರ ಹೋಗಿ ಅವ್ರಿಗೂ ಹೇಳ್ಬೇಕಲ್ಲ, ನಿಮಗೆ ಒಂದೇ ಮಕ್ಕಳು ಸಾಕು, ನೀವು ಬಡತನದಲ್ಲಿದ್ದೀರಾ, ಓದ್ಸೋಕ್ಕಾಗಲ್ಲ, ಮದುವೆ ಮಾಡೋಕ್ಕಾಗಲ್ಲ, ಯಾಕೆ ಹೇಳಲ್ಲ? ಅಂದರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಬೇಕು, ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋ ಕುತಂತ್ರವನ್ನು ಸಿದ್ದರಾಮಯ್ಯ ಮಾಡ್ತಾಯಿದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ನೀವು ಹಿಂದೂಗಳಿಗೆ ಹಿತವಚನ ಹೇಳ್ತೀರಾ? ಒಂದು ಧರ್ಮಕ್ಕೆ ಒಂದು ಕೀಳಾಗಿ, ಒಂದು ಧರ್ಮಕ್ಕೆ ಸುಣ್ಣ, ಒಂದು ಧರ್ಮಕ್ಕೆ ಬೆಣ್ಣೆ ಹಾಕುವಂಥದ್ದು. ಈ ರೀತಿ ಕೆಲಸವನ್ನು ನೀವು ಮಾಡಿದ್ರಿಂದನೇ ಇವತ್ತು ಈ ಓಲೈಕೆ ರಾಜಕಾರಣ ಮಾಡಿದ್ರಿಂದನೇ ಇವತ್ತು ಕರ್ನಾಟಕ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಬುದ್ಧಿ ಹೇಳಬೇಕಾದ್ರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಸಂವಿಧಾನದತ್ತವಾದಂಥ ಅಧಿಕಾರ ನಿಮಗೇನಿದೆ, ಎಲ್ಲ ಸಮಾಜವನ್ನು ಒಟ್ಟಿಗೆ ಕಾಣಬೇಕು. ಆದರೆ ಈ ಮುಖ್ಯಮಂತ್ರಿ ಎಲ್ಲ ಸಮಾಜವನ್ನು ಒಟ್ಟಿಗೆ ಕಾಣ್ತಾ ಇಲ್ಲ. ಹಿಂದೂಗಳಿಗೆ 2 ಮಕ್ಕಳು ಮಾಡಿ, ನೀವು ಸಾಬರಿಗೆ 50 ಮಕ್ಕಳು ಮಾಡಿ. ಇದಾ ನಿಮ್ಮ ಸಂಸ್ಕೃತಿ? ಇದಾ ನಿಮ್ಮ ಹೇಳಿಕೆ? ಇದೇನಾ ಸಂವಿಧಾನ ಕೊಟ್ಟಿರೋದು ನಿಮಗೆ ಗೌರವ? ಸಂವಿಧಾನದಲ್ಲಿ ಎಲ್ಲರನ್ನೂ ಒಟ್ಟಿಗೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಎಲ್ಲ ಪಾರ್ಸಿ ಯಾರಿದ್ದಾರೋ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗೋವಂಥ ಕೆಲಸ ಮಾಡಬೇಕು. ಅವ್ರಿಗೆ ಎಷ್ಟು ಮಕ್ಕಳಾದರೂ ಹುಟ್ಟಿಸಿ. ಹಿಂದೂಗಳು ಮಾತ್ರ 2 ಮಕ್ಕಳು. ಯಾಕೆ ಹೇಳಿದ್ದಾರೆ ಅಂದರೆ, ಮೊನ್ನೆ ಸ್ವಾಮೀಜಿಯವರು, ಹಿಂದೂ ಸ್ವಾಮೀಜಿಯವರು ಹೆಚ್ಚು ಮಕ್ಕಳನ್ನು ಮಾಡಿ, ಹಿಂದೂಗಳು 2ಕ್ಕೆ ಆಗಬಾರ್ದು, ಹೆಚ್ಚು ಮಕ್ಕಳು ಮಾಡಬೇಕು ಅಂತ ಹಿಂದೂ ಸ್ವಾಮೀಜಿಗಳು ಕರೆ ಕೊಟ್ಟಿದ್ದಾರೆ. ಅದು ಕೌಂಟ್ರಾಗಿ ಇವರು CM ಅವರು ಕೌಂಟ್ರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಈ ದೇಶನ ಏನು ಮಾಡಬೇಕು ಅಂತ ಇದ್ದೀರಾ ನೀವು? ಈ ರಾಜ್ಯವನ್ನು ಏನು ಮಾಡಬೇಕು ಅಂತ ಇದ್ದೀರಾ? ಇದಕ್ಕೆ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಡಬೇಕಾಗ್ತದೆ.